ಶಿವಣ್ಣ, ಹೇಳ್ದಂಗ ಅಗದಿ ಚೊಕ್ ರೆಡಿಯಾಗಿ ಬಂದಿ. ಎಲ್ಲರೂ ಮಸ್ತ್ ಕಾಣಾಗತ್ತೀರಿ. ಒಂದ್ ನಿಮಿಷ. ಅವ್ವ. ಹಾ ಬಂದೆ. ಅವ್ವ, ಇವರು ಶಿವಣ್ಣ ಅಂತ ಹೇಳಿ. ಇವರು ಹಾ ಗೊತ್ತು ನನಗ, ಜ್ಯೋತಿ ಗಂಡ ಹೌದಲ್ಲ? ಅವರು ತುಳಸಿ, ಇವ್ರ ತಂಗಿ. ಅದ ಜ್ಯೋತಿ ನಾದ್ನಿ. ಹೌದು. ಅವನು ಕೆಂಪಣ್ಣ. ಹಾ ಶಿವಣ್ಣನ ತಮ್ಮ ಅಲ್ವಾ? ಅವನು ಮನಿ. ಇಲ್ಲ ಇಲ್ಲ, ನನ್ನ ತಮ್ಮನೇ. ಹೌದ್ವಾ, ಅವ್ರ ತಮ್ಮ. ಶಿವಣ್ಣ, ನೀನ್ ನೋಡಿದ್ರೆ ನನಗ ಅಯ್ಯೋ ಅನಿಸ್ತೈತಿ. ಇಲ್ಲೋಡು, ಜ್ಯೋತಿನ ಭಾಳ ಒಳ್ಳೆ ಕದಾಳ. ಆದ್ರೆ ಏನ್ ಮಾಡೋದು, ಹಣೆ ಬರಕ್ ಹೊಣೆ ಯಾರು? ನೋಡು, ಕಾಲ ಎಲ್ಲಾನು ಬದ್ಲಿ ಮಾಡ್ತೈತಿ. ನೀ ಏನ್ ಚಿಂತೆ ಮಾಡಕ್ ಹೋಗ್ಬೇಡ, ಬೇಸರನು ಮಾಡ್ಕೋಬೇಡ. ನಿಮ್ಮಿಬ್ಬರನ್ನ ಒಂದ್ ಮಾಡೋ ಜವಾಬ್ದಾರಿ ನಮ್ದ, ಆಯ್ತಾ? ಅಷ್ಟು ಮಾಡಿ ಅಮ್ಮ, ಸಾಯೋವರೆಗೂ ನಿಮ್ಮ ಸೇವೆ ಮಾಡ್ಕೊಂಡಿರ್ತೇನೆ. ಹಂಗ್ಯಾಕಂತೀಯಪ್ಪ? ನೋಡು, ನೀವಿಬ್ರು ಒಂದಾದ್ರ ನನಗದ ಭಾಳ ಖುಷಿ ಆಕೈತಿ. ಅಮ್ಮ, ನಿಮ್ಮಂಥವ್ರ ಆಶೀರ್ವಾದ ಇದ್ರೆ ಖಂಡಿತ ನಮ್ಮ ಅಣ್ಣ ಮತ್ತೆ ಜ್ಯೋತಿ ಒಂದಾಗ್ತಾರೆ. ನೋಡವಾ, ನನ್ನ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗ್ಲೂ ಇರ್ತೈತೆ. ಅಂದಂಗ ನಿನ್ನ ಗಂಡ ಬರ್ಲಿಲ್ಲನು? ಅವ್ರಿಗೆ ಜ್ಯೋತಿ ಮೇಲೆ ಇನ್ನೂ ಕೋಪ ಇದೆ, ಅದಕ್ಕೆ ಬರ್ಲಿಲ್ಲ. ತಿಳಿತು ಬಿಡವ, ತಿಳಿತು. ಅಯ್ಯೋ ಅವ್ವ, ಹಿಂಗ ಮಾತಾಡ್ಕೋತ ನಿಂತ್ರ ತಡ ಆಕೈತಿ. ಇನ್ನೇನ್ ಜ್ಯೋತಿ ಬಂದ ಬಿಡ್ತಾಳ. ಓ ಹೌದಲ್ಲ? ಹಾ ಹಾ ಹಾ. ಶಿವಣ್ಣ, ತುಳಸಿ, ಇನ್ನೂ ಡೆಕೋರೇಷನ್ ಕೆಲಸ ಏನೂ ಆಗಿಲ್ಲ. ಅಯ್ಯೋ, ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೋತೀರಾ? ನಾವಿಲ್ವಾ? ಕೆಂಪ ಬರ ಹೋಗೋಣ. ಅವ ನಾನು ಏ ದ್ರೋಣ, ಆ ಸಂದೆ ಎಲ್ಲ ಕೇಳಿದೆನ? ಬರ್ತಿರ್ಬೇಕು ಬಿಡುವ. ಅಯ್ಯ, ಎಷ್ಟು ಬ್ಯಾಸಲ ಹೇಳ್ತೀನಿ ನೀನು. ಅಲ್ಲ, ಫೋನ್ ಮಾಡು, ಎಲ್ಲದಾಳ, ಯಾವಾಗ ಬರ್ತಾಳ ಕೇಳು. ಇಲ್ಲೋಡು, ಅವ್ರಿಗೆ ಫೋನ್ ಮಾಡ್ಕೊಂತಿದ್ರ ಹುಡುಗಿಯರಿಗೆ ಇಷ್ಟ ಆಗ್ತಿದೆ. ನೀನು ಒಂಥರವ. ಸರಿ, ಮಾಡ್ 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 ಮಾಡ್ತೀನಿ. ಎಲ್ಲ ಹೇಳ್ಬೇಕು ಇವನಿಗ.